ಎಲ್ರಿಗೂ ನಮಸ್ಕಾರ. ಇವತ್ತು ಮೈಸೂರಿನ ಹೃದಯ ಭಾಗದಲ್ಲಿರುವಂತಹ ದೇವರಾಜ ಮಾರುಕಟ್ಟೆನಲ್ಲಿ ಇದ್ದೀವಿ. ಮಹಾರಾಜ ಚಾಮರಾಜ ಒಡೆಯರ್ ಅವರ ಕಾಲದಲ್ಲಿ ಇಂದಿನ ಈ ಕಟ್ಟಡವನ್ನು ನಿರ್ಮಿಸಲಾಯಿತು. ಇಲ್ಲಿರುವಂತಹ ಹಣ್ಣಿನ ವ್ಯಾಪಾರಿಗಳನ್ನ ಮಾತಾಡ್ಸೋಣ. ಅಂಕಲ್, ಮೊದಲಿನ ವ್ಯಾಪಾರಕ್ಕೂ ಈಗಿನ ವ್ಯಾಪಾರಕ್ಕೂ ಏನ್ ವ್ಯತ್ಯಾಸ ಇದೆ? ಮೇಡಮ್, ಮೊದಲೆಲ್ಲ ಮಾರ್ಕೆಟ್ಗೆ ಬಂದು ವ್ಯಾಪಾರ ಮಾಡ್ತಿದ್ರು, ಇವಾಗೆಲ್ಲ ಆನ್ಲೈನ್ ಬುಕಿಂಗ್ ಮಾಡ್ಕೊತಾರೆ. ಎಲ್ಲ ವೆರೈಟಿ ಬರುತ್ತೆ ನಮ್ಮ ಹತ್ರ. ಸೇಬು, ದಾಳಿಂಬೆ, ಮೋಸಂಬಿ, ಕಿತ್ತಳೆ, ದ್ರಾಕ್ಷಿ. ಇದು ನೈಟ್ ಕ್ವೀನ್ ಅಂತ, ಹಿಂದಿನಲ್ಲಿ ರಾತ್ರಿ ರಾಣಿ ಅಂತೀವಿ. ಇದು ನಮ್ದು ಓಲ್ಡೆಸ್ಟ್ ಶಾಪ್. ಇದು ಮಾರ್ಕೆಟ್ ನಲ್ಲಿ ಎಲ್ಲ ಹೂಗಳು ಸಿಗುತ್ತಾ? ಇಲ್ಲ ಇಲ್ಲ, ಈಗ ಅನ್ಸೀಸನ್, ಈಗ ಇದು ಸಣ್ಣ. ಈಗ ಇದನ್ನ ಹೆಂಗ್ ಸ್ಟೋರ್ ಮಾಡ್ತೀವಿ, ಹೆಂಗ್ ಇಟ್ಕೊಂತೀವಿ? ಐಸ್ ಮಿಷನ್ ಐತಿ. ಐಸ್ ಮಿಷನ್ ಇದೆ. ಈ ಹೂವ ಹೆಸರು ಸ್ಫಟಿಕ ಹೂವ. ಥ್ಯಾಂಕ್ ಯು. ಎಲ್ಲಾ ತರ ಸೊಪ್ಪು ಸಿಗುತ್ತೆ ನಿಮ್ಗೆ. ಕೀರೆ, ಕಿಲ್ಕೀರೆ, ನಮ್ಗೆ ಮಹಾರಾಜರ ಕಾಲದಲ್ಲಿ ನಮ್ಗೆ ತಾತ ಅವ್ರಿಗೆ ಫ್ರೀ ಆಗಿ ಕೊಟ್ಟಿರೋ ಪ್ಲೇಸ್ ಎಲ್ಲರಿಗೂ. ಇಲ್ಲಿ ಮಾರ್ಕೆಟ್ ಎಲ್ಲರಿಗೂ ಫ್ರೀ. ಈ ಸೀಸನ್ ಮಾತ್ರ ಸಿಗೋದು, ಸೀಸನ್ ಸಿಗೋದು. ಹೆಸರೇನು? ಪಾಲಕ್ ಸೊಪ್ಪಿನ ಬೀಜ. ಅದು ಪಾಲಕ್ ಸೊಪ್ಪಿನ ಬೀಜ. ಇಲ್ಲೆಲ್ಲ ನಿಮ್ದು ಈ ತರ ಅಂಗಡಿನಲ್ಲಿ ವ್ಯಾಪಾರ ಚೆನ್ನಾಗ್ ಆಗ್ತಾ ಇತ್ತು? ಮೊದಲು ಚೆನ್ನಾಗಿದೆ. ಇವಾಗೆಲ್ಲ ರಿಲಯನ್ಸ್ ದೊಡ್ಡ ದೊಡ್ಡ ಸೂಪರ್ ಮಾರ್ಕೆಟ್ ಗಳೆಲ್ಲ ಬಂದಿದಾವೆ. 150 ಎಷ್ಟೆಲ್ಲ ಬರುತ್ತೆ? ಸಾಂಸ್ಕೃತಿಕ ನಗರಿಯ ಕೆಮ್ಮೆ ಮೈಸೂರಿನ ಪ್ಯಾಲೇಸ್ ನಲ್ಲಿ ಇಂಡೋ ಸಾರ್ಸನಿಕ್ ಶೈಲಿಯಲ್ಲಿ ನಿರ್ಮಿಸಲಾದ ಈ ಅರಮನೆ ತನ್ನ ಸುಂದರ ವಾಸ್ತುಶಿಲ್ಪಕ್ಕೆ ಪ್ರಸಿದ್ಧವಾಗಿದೆ. ಸುಮಾರು 75 ಅಡಿ ಉದ್ದವಿದೆ. ಸ್ವರ್ಣ ಮಹೋತ್ಸವಕ್ಕಾಗಿ ಈ ಕಟ್ಟಡವನ್ನು ಕಟ್ಟಲಾಯಿತು. ಮೈಸೂರು ಎಂದರೆ ಕೇವಲ ನಗರ, ಇದು ನಮ್ಮ ಪರಂಪರೆ. ನಾನು ಸತ್ಯಜಿತ್. ನಾವಿವಾಗ ಒಂದು ಡಾಕ್ಯುಮೆಂಟರಿ ಫಿಲಿಂ ಮಾಡ್ತಾ ಇದ್ದೇವೆ, ನಮ್ಮ ಮೈಸೂರು ಅಂತ. ಎಲ್ಲ ನಮ್ಮ ಫಿಲಿಂ ನ ನೋಡಿ ಎಂಟರ್ಟೈನ್ಮೆಂಟ್ ತಗೊಳ್ರಿ.